ಕಣ್ಣೀರೇ. ನಾನು ಹೇಳ್ದಾಗೆ ಹೇಳಬೇಕು. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವಲ್ಲದೆ ಬೇರೇನನ್ನು ಹೇಳುವುದಿಲ್ಲ. ಸತ್ಯವಲ್ಲದೆ ಬೇರೇನನ್ನು ನಾನು ಹೇಳುವುದಿಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಈಗ ಈ ಮನೆ ಮಾರಿದ ಕ್ರಯಪತ್ರದ ವಿಚಾರಕ್ಕೆ ಬರೋಣ. 1995 ಜೂನ್ 6ನೇ ತಾರೀಕು ನಿಮ್ಮ ತಂದೆಯವ್ರ ಹತ್ರ ಈ ಮನೆ ಕೊಂಡ್ಕೊಂಡಿದ್ದೀನಿ ಅಂತ ನೀವು ಹೇಳ್ತೀರಿ. ಆದರೆ ಆ ಸೇಲ್ ಡೀಡ್ ಪೇಪರು ಇದೆಲ್ಲ ನೋಡಿದ್ರೆ ಇದೊಂದು ಮೋಸದ ವಂಚನೆ ಪ್ರಕರಣ, ಇದು ನಿಜವಾದ ಮಾರಾಟ ಅಲ್ಲ ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಿ? ಅದು ಹೇಗೆ ವಂಚನೆ ಆಗುತ್ತೆ ಸರ್? ಅವರೇ ಬರ್ಕೊಟ್ಟಿದ್ದಾರೆ, ಸಿಗ್ನೇಚರ್ ಅವ್ರದೇ ಅಂತ ಒಪ್ಕೊಂಡಿದ್ದಾರೆ. ಸ್ಟಾಂಪ್ ಪೇಪರ್ ಮೇಲಿರೋ ಸಿಗ್ನೇಚರು ಅವ್ರದೇ ಅಂತ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟು ಹೇಳಿದಾರಲ್ಲ. ಈ ಸಿಗ್ನೇಚರ್ ಅವ್ರದ್ದಿರಬಹುದು, ಸಿಗ್ನೇಚರ್ ಅವರದ್ದೇ ಅಂತ ಒಪ್ಕೊಂಡ ಮೇಲೆ ಮುಗೀತು. ಸಿಗ್ನೇಚರ್ ಒಪ್ಕೊಂಡಿದ್ದಾರೆ, ಸೇಲ್ ಡೀಡ್ ಅಲ್ಲ, ಎರಡು ಬೇರೆ ಬೇರೆ. ಈ ಸೇಲ್ ಡೀಡು ಬರೀ ನಾಮಕಾವಸ್ಥೆ ಅಷ್ಟೇ. ಅದು ಹೇಗೆ ಸರ್ ಆಗುತ್ತೆ? ಸಬ್ ರಿಜಿಸ್ಟರ್ ಮುಂದೆ ನಾನೇ ನನ್ನ ತಂದೆಗೆ 2.5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ. ಬರೋಣ ಆ ಕ್ಯಾಶ್ ವಿಚಾರಕ್ಕೆ ಬರೋಣ. ಈಗ ನಿಮ್ಮ ತಂದೆಯವರು ಆ ಮನೇನ ನಿಮ್ಗೆ ಮಾರೋ ಅವಶ್ಯಕತೆ ಯಾಕೆ ಬಂತು? 95ನೇ ಇಸ್ವಿನಲ್ಲಿ ನನ್ನ ತಮ್ಮ ಸತೀಶ್ ದೀಕ್ಷಿತ್ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ಬೇಕು, ಫ್ಲೈಟ್ ಟಿಕೆಟ್ಗೆ, ಅಲ್ಲಿ ಖರ್ಚಿಗೆ ದುಡ್ಡು ಬೇಕು ಅಂತ ನನ್ನ ತಂದೆ ನನ್ನನ್ನು ಕೇಳಿದ್ರು. ಬ್ಯಾಂಕಲ್ಲಿ ನನ್ನ ಹತ್ರನೂ ಅಷ್ಟೊಂದು ದುಡ್ಡು ಇರಲಿಲ್ಲ. ಮನೆ ನನ್ನ ಹೆಸರಿಗೆ ಬರ್ಕೊಟ್ರೆ ಆ ಡಾಕ್ಯುಮೆಂಟ್ ಇಟ್ಕೊಂಡು ಯಾರ ಹತ್ರ ಅದು ಸಾಲ ತಗೋಬಹುದು ಅಂತ ಕೇಳಿದೆ. ಅದಕ್ಕಿಂತ ಹೆಚ್ಚಾಗಿ ಆ ಮನೆ ಕಟ್ಟೋವಾಗ ನಾನು ಅದಕ್ಕೆ 3 ಲಕ್ಷದವರೆಗೂ ಕೊಟ್ಟಿದ್ದೆ. ಆ ಮನೆನ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಸೇರಿ ಆ ಮಾರಾಟದ ಅವಶ್ಯಕತೆ ಬಂತು. ಆಯ್ತು, ಆದರೆ ನೀವು ನ್ಯಾಯವಾದ ಬೆಲೆಗೆ ಅದನ್ನು ಕೊಂಡ್ಕೊಂಡಿಲ್ಲ. ನಿಮ್ಮ ತಂದೆಯನ್ನು ಸಂಬಂಧ ದುರುಪಯೋಗ ಪಡಿಸ್ಕೊಂಡು ಥ್ರೋ ಅವೇ ಪ್ರೈಸ್ ಅಂತಾರಲ್ಲ, ಅಷ್ಟು ಕೊಂಡ್ಕೊಂಡಿದ್ದೀರಿ ಅಂತ ನಾನು ಹೇಳ್ತೀನಿ. ನ್ಯಾಯವಾದ ಬೆಲೆಗೆ ಕೊಂಡ್ಕೊಂಡಿದ್ದು 3 ಲಕ್ಷಕ್ಕೆ. ಓಕೆ ನೋಡಿ, 1995 ಜೂನ್ನಲ್ಲಿ ನೀವು ನಿಮ್ಮ ತಂದೆಯವ್ರ ಹತ್ರ ಈ ಮನೆ ಕೊಂಡುಕೊಂಡಿದ್ದು. 2001 ಫೆಬ್ರವರಿ ತಿಂಗಳಲ್ಲಿ ನೀವು ಸ್ಯಾಮ್ಯುಯಲ್ ಡಿಸೋಜಾ ಅವ್ರಿಗೆ ಈ ಮನೆ ಮಾರಿದ್ದು, ಹೌದಾ? ಹೌದು. ನೋಡಿ ಕುಮಾರ್ ದೀಕ್ಷಿತ್ ಅವರೇ, 1995-96ರಲ್ಲಿ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಬೆಲೆಗಳು ಅಂದರೆ ಆಸ್ತಿಗಳ ಬೆಲೆಗಳು ಆಕಾಶಕ್ಕೇರ್ಬಿಟ್ಟಿತ್ತು, ತೀರಾ ಜಾಸ್ತಿ ಇತ್ತು. 2001ನೇ ಇಸ್ವಿನಲ್ಲಿ ರಿಯಲ್ ಎಸ್ಟೇಟ್ ಬೆಲೆಗಳು ಅಂದರೆ ಆಸ್ತಿಗಳ ಬೆಲೆಗಳು ಪಾತಾಳ ಮುಟ್ಬಿಟ್ಟಿತ್ತು, ಅಂದರೆ ತೀರಾ ಕಮ್ಮಿ ಇತ್ತು ಅಂತ ಎಲ್ಲರೂ ಹೇಳ್ತಾರೆ. ನೀವೇನು ಹೇಳ್ತೀರಿ? ಇರಬಹುದು. ಆಸ್ತಿಗಳ ಬೆಲೆ ಜಾಸ್ತಿ ಇದ್ದಾಗ ಆ ಮನೇನ 3 ಲಕ್ಷಕ್ಕೆ ಕೊಂಡ್ಕೊಂಡಿದ್ದೀರಿ. ಆಸ್ತಿಗಳ ಬೆಲೆ ಕಡಿಮೆ ಆದಾಗ ಸ್ಯಾಮ್ಯುಯಲ್ ಡಿಸೋಜರ್ ಅವ್ರಿಗೆ ಆ ಮನೇನ 19 ಲಕ್ಷಕ್ಕೆ ಮಾರಿದ್ದೀರಿ. ಅಂದರೆ ಏನರ್ಥ ಕುಮಾರ್ ದೀಕ್ಷಿತ್? 1995ರಲ್ಲಿ ನೀವು ಕೊಂಡುಕೊಂಡಾಗ ಆ ಮನೆ ಬೆಲೆ 19 ಲಕ್ಷಕ್ಕಿಂತ ಜಾಸ್ತಿ ಇತ್ತು ತಾನೆ. ಮುಗ್ಧರಾದ ಶಂಕರ್ ದೀಕ್ಷಿತ್ರವರಿಗೆ ಮೋಸ ಮಾಡಿ ಬರೀ 3 ಲಕ್ಷಕ್ಕೆ ಬರ್ಸ್ಕೊಂಡು ಬಿಟ್ಟು ವಂಚನೆ ಮಾಡಿದ್ದೀರಿ ಅಂತ ನಾನು ಹೇಳ್ತೀನಿ. ಅದು ಅದು ನಾಮಕಾವಸ್ಥೆಗೆ ಮಾರಿದ್ದಲ್ವಾ, ಅದಕ್ಕೆ 3 ಲಕ್ಷ ಅಂತ ಬರೆದ್ವಿ. ಅಲ್ಲಿಗೆ ಅದು ಬರೀ ನಾಮಕಾವಸ್ಥೆ ಸೇಲು, ನಿಜವಾದ ಸೇಲಲ್ಲ ತಾನೆ? ಅಂದ್ರೆ ಅವರು ಆಗ್ಲೇ ಹೇಳಿದ್ದಾರೆ ತಾವು ದುಡ್ಡು ಕೊಟ್ಟಿದ್ದೀವಿ ಮನೆ ಕಟ್ಟೋದಕ್ಕೆ ಅಂತ. ಆಲ್ಮೋಸ್ಟ್ ಅವ್ರದ್ದೇ ಮನೆ. ಹೌದೌದು, ಸೈಟ್ ಮಾತ್ರ ನನ್ನ ತಂದೆ ಹೆಸರಲ್ಲಿತ್ತು, ಆದ್ರೆ ಮನೆ ಕಟ್ಟೋದಕ್ಕೆ ದುಡ್ಡೆಲ್ಲ ಕೊಟ್ಟಿದ್ದು ನಾನೇ. ಓಹೋ, ಆಗ ಮನೆಗೆ ದುಡ್ಡು ಕೊಟ್ರಿ, ಅದಕ್ಕೋಸ್ಕರ ನೀವು ಅದನ್ನು ಬರ್ಸ್ಕೊಂಡಿದ್ದೀರಿ. ಹೌದು. 1991ರಲ್ಲಿ ನೀವು ಈ ಮನೆ ಬರ್ಸ್ಕೊಂಡಿದ್ದು, ಹೌದಾ? ಹೌದು. ನೀವು ಯಾಕೆ ದುಡ್ಡು ಕೊಟ್ರಿ ನಿಮ್ಮ ತಂದೆಗಾಗ? ತಂದೆ ಮನೆ ಕಟ್ಟುವಾಗ ಮಗ ದುಡ್ಡು ಕೊಡ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನಮ್ಮ ತಂದೆ ಹತ್ರ ದುಡ್ಡಿರ್ಲಿಲ್ಲ. ಮುಂದೆ ಆ ಮನೆ ನಮಗೆ ಆಗತ್ತಲ್ಲ ಅಂತ ದುಡ್ಡು ಕೊಟ್ಟೆ.
ನೀವು ಎಷ್ಟು ಕೊಟ್ಟಿದ್ದೀರಿ ದುಡ್ಡು ನಿಮ್ಮ ತಂದೆಯವ್ರಿಗೆ? ಆ ಮನೆ ಕಂಪ್ಲೀಟ್ ಆಗೋದಕ್ಕೆ ಸುಮಾರು 8ರಿಂದ 10 ತಿಂಗಳು ಹಿಡಿತು. ನಾನು ನನ್ನ ಹೆಂಡತಿ ಇಬ್ರು ಸೇರಿ 3 ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದೀವಿ. ಹೌದಾ? ನೋಡಿ, ಈ ಮನೆ ಕಂಪ್ಲೀಟ್ ಆಗಿ ಗೃಹ ಪ್ರವೇಶ ಆಗಿದ್ದು ಫೆಬ್ರವರಿ 16ನೇ ತಾರೀಕು 1992ನೇ ಇಸ್ವಿ, ಹೌದಾ? ಹೌದು. ಜನವರಿ ತಿಂಗಳಲ್ಲಿ ನಿಮ್ಮ ತಂದೆ ಶಂಕರ್ ದೀಕ್ಷಿತ್ ಏನಾದರೂ ನಿಮಗೆ ಮನೆ ಫಿನಿಶಿಂಗ್ ಸ್ಟೇಜಸ್ಸಲ್ಲಿದೆ, ದುಡ್ಡು ಸಾಲದೆ ಬಂದಿದೆ, ಒಂದು 50,000 ರೂಪಾಯಿ ಕಳಿಸಿರುವಂಥ ಕಾಗದ ಏನಾದರೂ ಬರೆದಿದ್ರಾ? ಬರ್ದಿರ್ಬೋದು, ನನಗೆ ಜ್ಞಾಪಕ ಇಲ್ಲ. ಅವ್ರು ಅವಾಗ ದುಡ್ಡು ಕಳಿಸುವಂತ ಪತ್ರ ಬರಿತಾನೆ ಇದ್ರು. ಬರೆದಿದ್ದಾರೆ, ನೀವು ಉತ್ತರನು ಕೊಟ್ಟಿದ್ದೀರಿ. ಎಲ್ಲಿ ಆ ಡಾಕ್ಯುಮೆಂಟ್ ನಂಬರ್ 4 ಕೊಡು. ನೋಡಿ, ಅವ್ರು ಕಾಗದ ಬರೆದಿದ್ರು ದುಡ್ಡು ಬೇಕು ಅಂತ, ಅದಕ್ಕೆ ನೀವು ಒಂದು ಉತ್ತರನು ಬರೆದಿದ್ದೀರಿ. ನೋಡಿ, 1992 ಜನವರಿನಲ್ಲಿ ಈ ಉತ್ತರ ಬರೆದಿದ್ದೀರಿ. 17ನೇ ತಾರೀಕು. ತೀರ್ಥರೂಪ ತಂದೆಯವರಿಗೆ ನಮಸ್ಕಾರಗಳು. ನೀವು ಕೆಲವು ದಿವಸದಿಂದ ಮನೆ ಕಟ್ಟುತ್ತಿದ್ದೀರೆಂದು 50,000 ರೂಪಾಯಿ ಬೇಕೆಂದು 4 ಪತ್ರಗಳನ್ನು ಬರೆದಿದ್ದೀರಿ. ನಾನು ಉತ್ತರ ಬರೆದಿಲ್ಲವೆಂದು ಬೇಜಾರು ಮಾಡಿಕೊಂಡಿದ್ದೀರಿ. 1 ವರ್ಷದಿಂದ ನಮ್ಮ ಮನೆಯ ಸ್ಥಿತಿ ಚಿಂತಾಜನಕವಾಗಿದೆ. ನನ್ನ ಹೆಂಡತಿ ವಿದ್ಯಾಗೆ 2ನೇ ಹೆರಿಗೆಯಾದಾಗ ಆ ಹೆರಿಗೆಯ ಸಮಯದಲ್ಲಿ ತುಂಬ ಖರ್ಚಾಗಿ ಹೋಯಿತು. ಹಾಗಾಗಿ ನನ್ನಲ್ಲಿ ಪೈಸೆ ಹಣವೂ ಇಲ್ಲ. ಮಕ್ಕಳಿಗೆ ಡೊನೇಷನ್ ಕೊಟ್ಟು ಸೇರಿಸಬೇಕಾಯಿತು. ನಿಮಗೆ ಮನೆ ಕಟ್ಟುವುದಕ್ಕೆ ನಾನು 1 ಪೈಸಾ ಕೂಡ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಎನ್ನುವುದಕ್ಕೆ ನನಗೆ ಖೇದವಾಗುತ್ತಿದೆ. ಹೀಗಿದ್ದರೂ ನೀವು ಅದನ್ನು ಕಷ್ಟಪಟ್ಟು ಅಂತಿಮ ರೂಪಕ್ಕೆ ತಂದಿರುವುದು ತಿಳಿದು ಬಹಳ ಸಂತೋಷವಾಯಿತು. ಕಿಂಚಿತ್ತೂ ಸಹಾಯ ಮಾಡದಿರುವುದಕ್ಕೆ ನನ್ನನ್ನು ಕ್ಷಮಿಸಿ. ಕುಮಾರ ದೀಕ್ಷಿತ. ನೋಡಿ, ನೀವೇ ತಾನೇ ಬರೆದಿರೋದು. ನೋಡಿ ನಿಮ್ಮ ಹ್ಯಾಂಡ್ ರೈಟಿಂಗ್ಗೆ. ನೀವು ಆ ಮನೆ ಕಟ್ಟೋದಕ್ಕೆ 1 ಪೈಸಾ ದುಡ್ಡು ಕೊಟ್ಟಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ. ಮಾರ್ಕ್ ಮಾಡಪ್ಪ. ದುಡ್ಡು ಕೊಡ್ಲಿ ಬಿಡ್ಲಿ, ಸೇಲ್ ಅಂತ ಮಾಡಿದಾರಲ್ಲ ಬಿಡಿ. ಅವ್ರು ದುಡ್ಡು ಕೊಟ್ಟಿದಾರ ಇಲ್ವೋ ಅನ್ನೋದು ರಿಲೆವೆಂಟ್ ಅಲ್ಲ. ಮನೆ ಕಟ್ಟೋದಕ್ಕೆ ಮುಂಚೆ 1 ಪೈಸಾನು ಕೊಟ್ಟಿಲ್ಲ ಅಂದ ಮೇಲೆ 19 ಲಕ್ಷ ರೂಪಾಯಿ ಬೆಲೆ ಬಾಳೋ ಮನೆನ 3 ಲಕ್ಷಕ್ಕೆ ಬರೆಸ್ಕೊಂಡಿದ್ದಾರೆ ಅಂದ್ರೆ ಅದು ಚೀಟಿಂಗ್ ಆಗೋದಿಲ್ವಾ? ನೀವು ಆ ಥರ ಚೀಟಿಂಗ್ ಅಂತ ಕಾಮೆಂಟ್ ಮಾಡಬೇಡಿ. ಅವರು 3 ಲಕ್ಷ ರೂಪಾಯಿ ಮಾರೋದಕ್ಕೆ ಒಪ್ಕೊಂಡಿದ್ದಾರೆ, ಇವರು ಕೊಂಡ್ಕೊಂಡಿದ್ದಾರೆ. ಇದು ಚೀಟಿಂಗ್. ಇದು ಚೀಟಿಂಗ್ ಎಲ್ಲಿದ್ದು ಅಂತ ತೋರಿಸ್ತೀನಿ. ನೀವು ದಯವಿಟ್ಟು ಕೂತ್ಕೊಳ್ಳಿ. ಕ್ರಾಸ್ ಎಕ್ಸಾಮಿನೇಷನ್ಗೆ ಅಡ್ಡ ಬರಬೇಡಿ. ಸಾರಿ ಅವರ. ಈ ಮನೆ ಕೊಂಡ್ಕೊಂಡೆ ಅಂತ ಹೇಳಿದ್ರಲ್ಲ, ಅವ್ರು ಮಾರಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಮುಂಚೆ ಮನೆ ಮಾರೋ ಬಗ್ಗೆ ಮಾತುಕತೆ ಏನಾದರೂ ಆಗಿತ್ತಾ? ಹೌದು ಸರ್, ಆಗಿತ್ತು. ಯಾವಾಗ? ಮನೆ ಮಾರೋದಕ್ಕೆ 3 ತಿಂಗಳು ಮುಂಚೆ 1995ನೇ ಇಸ್ವಿ ಮಾರ್ಚ್ 10ನೇ ತಾರೀಕು. ಆ ಸೇಲ್ ಡೀಡಲ್ಲಿ ಇದೆಯಲ್ಲ, ಅದೇ ಡೇಟು? ಹೌದು ಸರ್, ಅದೇ ಡೇಟ್. ಯಾರ್ಯಾರಿದ್ರು ಈ ಮಾತುಕತೆ ಆದಾಗ? ನಾನು, ನನ್ನ ತಮ್ಮ ಸತೀಶ್ ದೀಕ್ಷಿತ್, ನನ್ನ ಹೆಂಡತಿ ವಿದ್ಯಾ, ಅವ್ರ ಕಸಿನ್ ವಸಂತ್ ಕುಮಾರ್, ಇನ್ನೂ ಯಾರ್ಯಾರೋ ಇದ್ರು. ಅವತ್ತೇ ನಾನು ನನ್ನ ತಂದೆಗೆ 50,000 ರೂಪಾಯಿ ಕೊಟ್ಟಿದ್ದಕ್ಕೆ ಅವ್ರು ಸ್ಟ್ಯಾಂಪ್ ಪೇಪರ್ ಮೇಲೆ ಕ್ರಯ ಪತ್ರಕ್ಕೆ ಸೈನ್ ಮಾಡಿಕೊಟ್ರು. ಆದ್ರೆ ರಿಜಿಸ್ಟ್ರೇಷನ್ ಮಾಡಿಸಿದ್ ಮಾತ್ರ 3 ತಿಂಗಳು ಲೇಟ್ ಆಗಿ. ಕ್ರಯಪತ್ರ ಮುಂಚೆನೆ ಬರೆದ್ರು, ರಿಜಿಸ್ಟ್ರೇಷನ್ 3 ತಿಂಗಳು ಲೇಟ್ ಆಗಾಯ್ತು. ಯಾಕೆ ಹಾಗಾಯ್ತು? ನಾನು 2.5 ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಬೇಕಾಗಿತ್ತು. ನನ್ನ ತಮ್ಮ ಅಮೆರಿಕಾಗೆ ಹೋಗೋದಿಕ್ಕೆ ಇನ್ನೂ ಒಂದು 2-3 ತಿಂಗಳು ಟೈಮ್ ಬೇರೆ ಇತ್ತು. ಅವತ್ತು 1995 ಮಾರ್ಚ್ 10ನೇ ತಾರೀಕು ಈ ಮಾತುಕತೆ ಆಯಿತು ಅಂದ್ರಲ್ಲ. ಕ್ರಯಪತ್ರ ತಂದಿದ್ದು, ನೀವು ಅಡ್ವಾನ್ಸ್ ಕೊಟ್ಟಿದ್ದು, ಸ್ಟ್ಯಾಂಪ್ ಪೇಪರ್ ತಂದಿದ್ದು, ಇದೆಲ್ಲ ಎಲ್ಲಿ ನಡೀತು? ನಮ್ಮನೇಲೆ. ಇನ್ನೆಲ್ಲ ನಡೆಯುತ್ತೆ? ಅಂದರೆ 1995ನೇ ಇಸ್ವಿ ಮಾರ್ಚ್ 10ನೇ ತಾರೀಕು ನಿಮ್ಮ ತಂದೆಯವ್ರ ಜೊತೆ ಮಾತುಕತೆ ಆಗಿದ್ದು ನಿಮ್ಮ ಮನೆಯಲ್ಲಿ ಅಂತ ಹೇಳ್ತೀರಾ? ಆದರೆ ನೋಡಿ, ಆವತ್ತು ಶಂಕರ್ ದೀಕ್ಷಿತರು ಮನೆಯಲ್ಲಿರಲೇ ಇಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟೈಫಾಯ್ಡ್ ಆಗಿ ಅಡ್ಮಿಟ್ ಆಗಿದ್ರು. ನೋಡಿ, ಇಲ್ಲಿದೆ ಅವ್ರ ಅಡ್ಮಿಷನ್ ಆಗಿದ್ದು, ಡಿಸ್ಚಾರ್ಜ್ ಆಗಿದ್ದು ಎಲ್ಲ ಡೀಟೇಲ್ಸ್. ಮನೆಯಲ್ಲೇ ಇಲ್ಲ. ಮರ್ತೋಗಿತ್ತು. ಆಸ್ಪತ್ರೆಯಲ್ಲೇ ಇದೆಲ್ಲ ಬರೆದಿದ್ದು. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಜನರಲ್ ವಾರ್ಡಲ್ಲಿ ಈ ಕ್ರಯ ಪತ್ರ ಬರೆಯೋದು, ದುಡ್ಡು ಇಸ್ಕೊಳ್ಳೋದು, ಇದೆಲ್ಲ ಮಾಡೋದಕ್ಕೆ ಬಿಟ್ರಾ? ಸ್ಟ್ರೇಂಜ್. ಮಾರ್ಕ್ ಮಾಡಪ್ಪ ಇದನ್ನ. ಸೇಲ್ ಡೀಡ್ನಲ್ಲೇ ಇದೆಯಲ್ಲ ಅವ್ರು ಸಿಗ್ನೇಚರ್ ಮಾಡಿರೋದು. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಕೂಡ ಒಪ್ಕೊಂಡಿದ್ದಾರೆ. ಅಂದಮೇಲೆ ಆಸ್ಪತ್ರೆಯಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಶಂಕರ್ ದೀಕ್ಷಿತರು ಆವತ್ತಲ್ಲ ಸೇಲ್ ಡೀಡ್ ಮೇಲೆ ಸೈನ್ ಮಾಡಿರೋದು, ಜೊತೆಗೆ ಮಿಸ್ರೆಪ್ರೆಸೆಂಟ್ ಮಾಡಿ ಅವ್ರ ಕೈಯಲ್ಲಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಅದನ್ನೆಲ್ಲ ನಾನು ಪ್ರೂವ್ ಮಾಡ್ತೀನಿ. ತಾವು ದಯವಿಟ್ಟು ಕೂತ್ಕೊಳ್ಳಿ.
ಕುಮಾರ್ ದೀಕ್ಷಿತ್ ಅವರೇ, 1995 ಮಾರ್ಚ್ 6ನೇ ತಾರೀಕು ನೀವು ಆ ಮನೆಯನ್ನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಹೌದು ಸರ್. ಆವತ್ತು ಯಾರ್ಯಾರು ಬಂದಿದ್ರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ರಿಜಿಸ್ಟ್ರೇಷನ್ ಆಗುವಾಗ? ನಾನು, ನಮ್ಮ ತಂದೆ ತಾಯಿ, ನನ್ನ ಹೆಂಡತಿ ವಿದ್ಯಾ, ನನ್ನ ತಮ್ಮ ಸತೀಶ್ ದೀಕ್ಷಿತ್, ನನ್ನ ಹೆಂಡತಿ ವಿದ್ಯಾ ಕಸಿನ್ ವಸಂತ್ ಕುಮಾರು, ಎಲ್ಲರೂ ಬಂದು ಸರ್. ನೀವು 2.5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿ ಅಂತ ಹೇಳಿದ್ರಲ್ಲ, ಹೌದು ಸರ್. ಆವತ್ತೇನ ಕೊಟ್ಟಿದ್ದು? ಹೌದು ಸರ್. ನಿಮ್ಮ ತಂದೆ ಕೈ ಕೊಟ್ರ? ಹೌದು ಸರ್. ಸಬ್ ರಿಜಿಸ್ಟರ್ ಮುಂದೆನೇ ಕೊಟ್ಟಿದ್ದೀನಿ. ಅದು ಡಾಕ್ಯುಮೆಂಟ್ ಅಲ್ಲಿ ಇದೆ ಸರ್. ಒಂಚೂರು ಡಾಕ್ಯುಮೆಂಟ್ ಕೊಡಿ ಸರ್. ಇಲ್ಲಿ ನೋಡಿ ಸರ್, ಸಬ್ ರಿಜಿಸ್ಟರ್ ಸಮಕ್ಷಮದಲ್ಲಿ ನನಗೆ ಹಣ ಬಂದಿದೆ ಅಂತ ನಮ್ಮ ತಂದೆಯವರೇ ಬರೆದು ಸೈನ್ ಮಾಡಿದ್ದಾರೆ ಸರ್. ಈ 2.5 ಲಕ್ಷ ರೂಪಾಯಿ ನಿಮ್ಮ ತಂದೆಯವರು ಕೊಡೋದಕ್ಕೆ ಎಲ್ಲಿಂದ ತಂದ್ರಿ ಅವತ್ತು? ಬ್ಯಾಂಕ್ ನನ್ನ ಅಕೌಂಟಿಂದ ಸರ್. ನೋಡಪ್ಪ, ಮಂದಾಕಿನಿವ್ರೆ, ಬ್ಯಾಂಕ್ ಲೆಡ್ಜರ್ ಎಕ್ಸ್ಟ್ರಾಕ್ಟ್ ಕೊಡಿ. ನೋಡಿ, ನಿಮ್ಮ ಅಕೌಂಟ್ದು ಲೆಡ್ಜರ್ ಎಕ್ಸ್ಟ್ರಾಕ್ಟ್ ಕಾಪಿ ತರಿಸ್ಕೊಂಡಿದ್ದೀನಿ. ನೀವು ಹೇಳಿದ ಹಾಗೇನೆ ಜೂನ್ 6ನೇ ತಾರೀಕು ಬೆಳಗ್ಗೆ ನೀವು 2.5 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದೀರಿ ನಿಮ್ಮ ಬ್ಯಾಂಕಿಂದ. ನೋಡಿ. ಹೌದು ಸರ್, ಇದನ್ನೇ ಸರ್ ನಾನು ಹೇಳಿದ್ದು. ಇದೇ ದುಡ್ಡನ್ನ ಡ್ರಾ ಮಾಡಿ ಸಬ್ ರಿಜಿಸ್ಟರ್ ಮುಂದೆ ನಮ್ಮ ತಂದೆಯವರು ಕೊಟ್ಟೆ ಸರ್. ಆದರೆ ಜೂನ್ 7ನೇ ತಾರೀಕು 2.5 ಲಕ್ಷ ವಾಪಸ್ ಕಟ್ಟಿದ್ದೀರಿ, ಹೇಗೆ? ಅದು ಅದು ಜೂನ್ 6ನೇ ತಾರೀಕು ರಿಜಿಸ್ಟ್ರೇಷನ್ ಆಯಿತು ಅಂದ್ರಿ ಅಲ್ವಾ? ಜೂನ್ 6ನೇ ತಾರೀಕು ನಿಮ್ಮ ತಂದೆಯವರು ಬೆಂಗಳೂರಲ್ಲಿರಲೇ ಇಲ್ಲ, ಕಾಶಿನಲ್ಲಿದ್ದರು. ನೋಡಿ, ರಾಜಾ ಟ್ರಾವೆಲ್ ಲೈನ್ಸ್ನಲ್ಲಿ ಕಾಶಿಗೆ ಆಲ್ ಇಂಡಿಯಾ ಟೂರ್ಗೆ ನೀವೇ ನಿಮ್ಮ ತಂದೆ ತಾಯಿನ ಕಳಿಸಿದ್ರಿ. ನೋಡಿ, ಮೇ 25 ಹೋದವರು ಜೂನ್ 14ನೇ ತಾರೀಕು ಬಂದಿದ್ದಾರೆ. ರಾಜಾ ಟ್ರಾವೆಲ್ ಲೈನ್ಸ್ದು ಟೂರ್ ಡೀಟೇಲ್ಸು, ನೀವು ಅದಕ್ಕೆ ದುಡ್ಡು ಕಟ್ಟಿರೋದು, ಅದರ ರಸೀತಿ, ಅದರ ಡೀಟೇಲ್ಸ್ ಎಲ್ಲ ಇಲ್ಲಿದೆ ನೋಡಿ. ಅವರು ಜೂನ್ 6ನೇ ತಾರೀಕು ಬೆಂಗಳೂರಲ್ಲಿದ್ದು ರಿಜಿಸ್ಟರ್ ಮಾಡಿಕೊಟ್ರೆ ನಿಮಗೆ? ಕುಮಾರ ದೀಕ್ಷಿತ್, ನೀವು ಅವತ್ತು ಬೇರೆ ಯಾರನ್ನೋ ಕರ್ಕೊಂಡು ಹೋಗಿ ಶಂಕರ ದೀಕ್ಷಿತ್ ಅಂತ ಸಬ್ ರಿಜಿಸ್ಟ್ರಾರ್ ತೋರಿಸಿ ಮೋಸ ಮಾಡಿ ವಂಚನೆಯಿಂದ ಆ ಕ್ರಯಪತ್ರ ಬರ್ಸ್ಕೊಂಡಿದ್ದೀರಿ. ನಿಮ್ಮ ತಂದೆ ಶಂಕರ ದೀಕ್ಷಿತ್ ನಿಮಗೆ ಮನೆ ಮಾರಾಟ ಮಾಡೇ ಇಲ್ಲ. ಮಾರ್ಕ್ ಮಾಡಪ್ಪ ಇದನ್ನ.